ಅವ್ರ ಕೈಲಿ ಕೊಡಿ, ಅಮ್ಮ ಕೈಲಿ ಕೊಡಿ. ಆಫ್ಟರ್ ಡ್ರೆಸ್ ಅಮ್ಮನೆಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ. ಸ್ವಾಧೀನನೇ ಇಲ್ದಂಗೆ ಫೀಲ್ ಆಯ್ತಾಯ್ತು ನನಗೆ. ಕ್ಯೂಟ್ ಅಲ್ಲಮ್ಮ ಪಾಪನಿಗೆ ಹಿಂಗೆ ನೋಡ್ತಾವೆ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ಸಮಯ 4:40. ಜೆಪ್ಟೋ ಮಾಡಿದ್ದಾರೆ ನನ್ನ ಹೆಸರಲ್ಲಿ. ತಲೆಯರು ನೀನೇ ಮಾಡಿದ ಜೆಪ್ಟೋ. ನಿದ್ದೆ ಇವಳೇನು ಮಾಡ್ತಾಳೆ? ಯಾರು? ನಾನು ಮಾಡಿಲ್ಲ ನಿದ್ದೆ. ನಮ್ಮಮ್ಮ ಸೌಂಡು ಆಚೆ ಕಡೆ ನಾನು ಕಂಡೆ. ಹೇಗಿದೆಯಾ? ಟೀ ಕುಡ್ಕೊಂಡು ಬೆಳಗ್ಗೆ ಇದು ಯಾರು ಬಂದ್ಬಿಡ್ತಾರೆ, ಸಿಸ್ಟರ್ಸ್ ಬಂದು ಚುಚ್ಬಿಡ್ತಾರೆ, ಅದು ಸ್ವಲ್ಪ ಈಗ ಕರ್ಕೊಂಡು ಹೋಗ್ಬಿಡ್ತಾರೆ. ನವೇನ ಎಷ್ಟು ಗಂಟೆ ಕರ್ಕೊಂಡು ಹೋಗ್ತೀನಿ ಅಂದರು. 7 ಬಂದು ಕರ್ಕೊಂಡು ಹೋಗ್ತಾರೆ. ಇದನ್ನ ಬಿಡ್ಬೇಕಾಗಿತ್ತಂತೆ. ಅದನ್ನ ಅವ್ರು ಹೇಳಿದ್ರೆ ಬ್ಲಡ್ ತಗೊಳ್ಳೋದು ನೋವಾಗಲ್ಲ ಪಾಪ, ಇದು ಥಿಕ್ನೆಸ್ ತಪ್ಪ ಪಾಪ. ಏನು ಗೊತ್ತಾ, ಒಳಗಡೆ ಹೋಗೋದು ಆಚೆ ಬರೋದೆಲ್ಲ ಇದು ಮಾಡಬೇಕತ್ತು. ಥಿಕ್ನೆಸ್ಸು ತೆಗೆದು ಹಾಕಿ ಚುಚ್ಚಿ ಬಾಡಿ ಬೇರೆ ಟಚ್ ಮೀ ನಾಟ್ ಥರ ಒಂಥರ ವೆರಿ ಸೆನ್ಸಿಟಿವ್ ಥರ. ಇಂಜೆಕ್ಷನ್ ಇನ್ನೂ ತಗೋತಿರ್ಲಿಲ್ಲ, ನಾನು ಇನ್ನೂ ರೆಡಿಯಾಗಿಲ್ಲ ಅಂತ ನಾನು ಫೋರ್ಸ್ ಮಾಡುತ್ತೆ ಹುಡುಗಿ. ಅದು ಪೇನ್ಫುಲ್ ಅಂತೆ. ಹೆಂಗೆ ತಗೊಳ್ಳೋದು? ಪೇನ್ಫುಲ್ ಅಂದರೆ ಸ್ಲೋ ಆಗಬೇಕು, ಅವಾಗ ನೋವಾಗುತ್ತೆ ಅಂತ. ಇವಳು ಕಿರ್ಚಾಡೋದಕ್ಕೆ ಹಿಂಗೆ ಅಂಪ್ಟಿನಿ ಹಿಂಗೆ ಅಂದೋಳು ಬೈಕೆ ಒಳಗೆ ಕೈ ಹಿಂಗೆ ಅಂತಿತ್ತವಳಿಗೆ. ಅದಾದ್ಮೇಲೆ ಅದು ಈ ಪಟಾಕಿ ಥರ ಅದೇ ಸ್ಪಾಟಲ್ಲಿ ಕೊಟ್ಟಿರ್ತಾರಲ್ಲ ಮಸಾಲೆ, ಆಮೇಲೆ ಅದೆರಡು ಊದ್ಕೊಳ್ಳುತ್ತೆ. ಓ ಊದ್ಕೊಳ್ಳೋಂಥದ್ದು ಇದು. ಮೌಲ್ಯ ಮೇಡಮ್ ರೆಡಿ ಇದ್ದಾರೆ. ಪಾಪ ಆಪರೇಷನ್ ಥಿಯೇಟ್ರ್ ಬಟನ್ ಹಾಕೊಂಬಿಟ್ಟ. ಅವ್ರು ಬಂದು ಹಾಕ್ಸಿದ್ರಾ? ಪಾಪ ಓಲೆ ಬಿಚ್ಚಿಡ್ಬೇಕು ಅಂತ ಹೇಳಿದ್ದಾರೆ ಅವರು. ನಾನೀಗ ಬೌಲಿಂಗ್ ನೇಲ್ ಕಟರ್ ರನ್ ಮಾಡಿದ್ದೀನಿ, ಯಾಕೆಂದರೆ ಅದೊಂದು ಕಟ್ ಮಾಡಿಲ್ಲ, ಮಿಕ್ಕಿದೆಲ್ಲ ರೆಡಿ ಆಗಿದ್ದಾಳೆ ಅವಳು. ಈಗ ಎಷ್ಟು ಸ್ಪೀಡ್ ಆಗಿಬಿಟ್ಟಿದೆ ಅಂದರೆ ಬೆಂಗಳೂರು 3 ನಿಮಿಷಕ್ಕೆ ಬಂತು ಆರ್ಡ್ರ್ ಮಾಡಿದ್ದು ನೇಲ್ ಕಟರ್. ಆನವ್ಗೆ ಹಳೆದೆಲ್ಲ ನೆನಪು ಬರ್ತಾಯಿದೆ. ಆನವ್, ನಿನಗೆ ಹಳೆದೆಲ್ಲ ನೆನಪು ಬರ್ತಿದ್ದೀನೋ? ಇಲ್ಲಿಂದ ಬಾ. ಹಾಂ, ರೆಡಿ, 3, 2, 1 ಗೋ. ಹಾಂ ಬಾ. ಬ್ಲ್ಯಾಕ್ ಶೀಪ್ ಡೈವರ್ಟ್ ಆಗ್ಬಿಟ್ಟ ಬಾವ. ಪಾಪ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಬಾವ, ನಿನಗೊಬ್ರು ಕಾಂಪಿಟೇಟರ್ ಬರ್ತಾ ಇದ್ದಾರೆ ಅಂತ. ನಿನ್ನ ಹತ್ರ ಶೇರ್ ಕೇಳೋರು ಬರ್ತಾ ಇದ್ದಾರೆ.
ಅವರಮ್ಮ ಅವ್ರ ಅತ್ತೆ ಎಲ್ಲರೂ ಹೇಳ್ತಾರೆ. ಈಗ ಒಂದು ಪೇನ್ಫುಲ್ ಇಂಜೆಕ್ಷನ್ ಕೊಡ್ತಾರೆ ಬೇಬಿ ಲಂಗ್ಸ್ ಆಕ್ಟಿವೇಟ್ ಆಗೋಕ್ಕೆ. ನಿನ್ನೆ ಒಂದು ಕೊಟ್ಟಿದ್ರಲ್ಲ, ಸೊ ಇವತ್ತು ಯಾವುದಪ್ಪ ಇದು ಬಿ ಪಾಸಿಟಿವ್, ನಾವು ಬಿ ಪಾಸಿಟಿವ್. ಯಾವಾಗಲೂ ಪಾಸಿಟಿವ್ ಆಗಿರ್ತೀವಿ. ನಾನು ಓ ಪಾಸಿಟಿವ್. ಓಹೋ, ಪಾಸಿಟಿವ್ ಅಂತ ನೀವು. ತಿಥಿ ಇದಾಯ್ತಾ? ಅವ್ರ ಹೆಸರೇನಮ್ಮ? ಸುದ್ದಿರ್ಕಿಲ್ಲ. ಡೆಲಿವರಿ ಆಯ್ತಾ 6 o'clock? ಹೌದಾ? ಓಕೆ. ಅದು ವೆಸ್ಟ್ ಬೆಂಗಾಲ್ ಅವರು, ಅದಂದ್ರೆ ಮುಹೂರ್ತ ಅಂತೆ. ಹೌದು, ತಿಥಿ ಅಂದ್ರೆ ಮುಹೂರ್ತ. ಯಾವ ತಿಥಿ ಇರ್ತೀರಾ ಅಂತ ಹೇಳಿಲ್ವಾ? ಮುಹೂರ್ತ. ಅದು ಕೆಲವರು ಅದೇನು ಬೇರೆ ಥರ ತಿಳ್ಕೊತಾರೆ, ಅದು ಮುಹೂರ್ತ. ನಾನು ತಪ್ಪಂತ ಬೇರೆ ಥರ ಅನ್ಕೊಂಡ್ಬಿಟ್ಟೆ. ಇಲ್ಲ, ಅವಳ ಹೆಸರು ಅಕ್ಕಮ್ಮ. ನನ್ಗೆ ಹಂಗೆ ಅನ್ಕೊಂಡಿಲ್ಲ, ದೀದಿ ಅಂತಾರಂತ. ವೆಸ್ಟ್ ಬೆಂಗಾಲ್ ಕನ್ನಡ ಕಲಿತಾ ಇದೆ, ಅದು ಬಂದಿಲ್ಲ ಅಂದ್ರೂ ಕನ್ನಡ ಮಾತಾಡ್ಬೇಕು. ಓ, ಆಲ್ರೆಡಿ ಎಲ್ಲ ಮಾತಾಡ್ಬಿಟ್ರಾ? ಓ, ನಾನು 3 ಗಂಟೆಗೆ ಹೋಗಿ ಬರೀಲ್ಲ. ಬನ್ನಿ ಸರ್. ಶಾಮ್ ಯೋ ತಾತ ಬಂತು, ತಾತ ಶಾಮ್ ಯೋ. ಅಲ್ಲ ತಾತ ಬಂತು. ಅಜ್ಜಿ ಬಂತಾ? ಬಂದಿಲ್ಲ. ಮುಕ್ತಲ್ಲಿ ಟೆನ್ಷನ್ ಕಾಣ್ತೈತೆ ಯಾಕ? ನನ್ನ ಮುಕ್ತಲ್ಲಿ ಕಾಣ್ತಿಲ್ಲಲ್ಲ? అది పైన పొన్న పొండి No, you're sticking to the same girl. Number pillai. Time is 7:30. Ella ready. All the best. ಅಮ್ಮನೆಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ. ಬಿಟ್ಟಿರಿ ಯಾಕೆ ಮೊನ್ನೆ? ಥ್ಯಾಂಕ್ ಯು. ಹಾಯ್ ಅಶೋಕ, ಹೇಗಿದೆಯಾ? ಓ, ಆರಾಮ. ಹಬ್ಬ. ಸೆಕೆಂಡ್ ಫ್ಲೋರ್. ಸೆಕೆಂಡ್ ಈಗ ಕರೆಯ ನಾವು ಎಲ್ಲ ಅನಸ್ತೇಶಿಯಲ್ಲ ಹಾಕೋದು. ಹುಷಾರು ಪಾಪ, ಧೈರ್ಯವಾಗಿರು, ಏನಾಗಲ್ಲ. ಎಲ್ಲ ಕುಸ್ತಿ ಇದೆಲ್ಲ ಬರ ಸ್ವಾಧೀನನೇ ಇಲ್ದಂಗೆ ಫೀಲ್ ಆಯ್ತಾಯ್ತು ನನಗೆ.
ಅದೇ ಆನೋದಲ್ಲೇ ನೆನಪಿದೆ ನನಗೆ. ನೋಡೋದು ಡಾಕ್ಟರ್ 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 ಹೂ 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 ಅಂತ ಅದು ಸೇಮ್ ಪದಗಳು ಬಂದು ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ತೆಗೆದ್ರು. ನನಗೆ ಪೂರ್ತಿ ಓಪನಾಗಿ ನೋಡೋಕ್ಕಾಗ್ದೇ ಫೋನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಹಿಂಗೆ ನೋಡೋದು ನೋಡ್ಬಿಟ್ಟು ಹಿಂಗೆ ಅನ್ನೋದು ಹಿಂಗೆ ಎಲ್ಲ ಬ್ಲಡ್ ಆಗ್ತಿರೋ ತೆಗೆದ್ಬಿಟ್ಟು ಹಿಂಗೆ ಅಂದ್ರೆ ಹಿಂಗೆ ಗಂಡು ಅಂದರು. ನಾನು ಡಾಕ್ಟರ್ ಅಂತ ಸೇರ್ತೀವಿ. ಆ ವಿಡಿಯೋ ಇದೆ ಬಟ್ ಅಪ್ಲೋಡ್ ಮಾಡೋಂಗಿಲ್ಲ ಅವೆಲ್ಲ. ಈಗ ಸೆಕೆಂಡ್ ವೇವ್ ಚಾನ್ಸ್ ಈಗ ಹೇಗಾಗ್ಬಿಡುತ್ತೆ ಅಂತ ಗೊತ್ತಲ್ವ. ಈಗ ಮೌಲಿಗೆ ನನಗೂ ನೀವು ಹೀಗಾಗುತ್ತೆ ಅಂತ ಎಲ್ಲ ಭಾರತೀಯ ಕಷ್ಟಪಡ್ತೀನಿ. ನಿದ್ದೆ ಇಲ್ಲ ಒಂದು ಅಫ್ಕೋರ್ಸ್ ಪಾಪ ನನಗೆ ಅವಳು ನೆನೆಸ್ಕೊಂಡು ಬೇಜಾರು ನನಗೆ. ಮತ್ತು ಅದು ಬರ್ತಾ ಬರ್ತಾ ಅವಳು ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಒಂದು ಮಗು ಅಂದರೆ ಎಲ್ಲ ತಾಯಿಗಳು ಫುಲ್ ಸೆನ್ಸಿಟಿವ್ ಆಗುತ್ತೆ. ಒಂದು ಮಗು ಆಗ್ತಿದೆ ಮೇಲೆ ಸೆನ್ಸಿಟಿವ್ ಆಗುತ್ತೆ. ಅವ್ರದ್ದು ಬಂದಾಗ ರಿಯಾಕ್ಷನ್ ಏನು ಗೊತ್ತಾ, ನಾನಾಗಲೇ ಆವಾಗಲೇ ಈಗ ಮತ್ತೆ ಅದು ಹೇಳ್ತೀನಿ. ಅವ್ರು ಹ್ಯಾಪಿ, ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಆನವಲ್ಲಿ ಹೆಣ್ಣಾಗಿಲ್ಲ ಅಂತ ಅದಕ್ಕೆ ಅವಳು ಭಗವಂತ ಯಾವಾಗ ಕೊಡ್ತಾನೋ ಅದೇ ಅವ್ರಿಗೆ ಏನಿತ್ತಮ್ಮ. ಆನು ಆಪ್ರೇಷನ್ ಆಗ್ತಾ ಇರಬೇಕಾದ್ರೆ ಇವಳು ಡಾಕ್ಟ್ರನ್ನ ಕೇಳಿದ್ರು, ಡಾಕ್ಟ್ರೆ ಯಾವುದು ಅಂತ. ಗಂಡು ಕಣಮ್ಮ ಅಂತ. ಸುಳ್ಳು ಹೇಳ್ಬಿಟ್ಟು ಹೇಳಿ ಡಾಕ್ಟ್ರೆ, ಗಂಡು ಕಣಮ್ಮ ಅಂತ ಹೇಳ್ತೀನಿ ನಾನು. ಅಲ್ಲಿಂದ ಪಾಪ ಗಂಡೆ ಕಡೆ ಅಂತೆ ಸುಳ್ಳು ಹೇಳ್ಬಿಟ್ಟು ಹೋಗಿ ಅಂತೆ. ಆಮೇಲೆ ನಿಜ ಕಡೆ ಅಂದರೆ ಅಲ್ಲೇ ಹತ್ಬಿಟ್ಲು. ಹೌದಾ ಹೆಣ್ಣಾಗಿ ಈ ಹೆಣ್ಮಕ್ಳಿಗೆ ಅದೊಂದಿರುತ್ತೆ, ಆದ್ಯತೆ ಕೊಡ್ಬೇಕು. ಏನು ಮಿಷಿನ್ ಯಾವ್ದು ಬೇಕಾದ್ರೆ ಕೊಡೋಕ್ಕೆ. ಹುಡುಗ ಆಗಲಿ ಹುಡುಗಿ ಆಗಲಿ ದೇವರು ನಮಗೆ ಅಂತ ಕೊಟ್ಟಿರ್ತಾರೆ. ನೀವು ಇದು ಕೊಟ್ಟರೆ ನಿಂಗೆ ಸರಿ ಹೋಗುತ್ತೆ ಅಂತ. ಅದು ಯಾವ್ದು ಕೊಡ್ತಾರೆ ಕಣ್ಣು ಉಟ್ಕೊಂಡು ಸ್ವೀಕರಿಸಿ. ಯಾವುದೇ ಆಗಲಿ ನೀನು ಹೆಣ್ಣು ಅಂತ ಆಸೆ ಪಡ್ತಾ ಇದ್ದೀವಿ. ಆದರೆ ಗಂಟಾದ್ರೂ ನೀನು ಇದೇ ಇದರಲ್ಲಿ ಸಂತೋಷದಲ್ಲಿ ಇರಬೇಕು. ಮಗನೇ ಯಾವುದಾದ್ರು ದೇವ್ರ ಪ್ರಸಾದ ಅದೇ ಕೊಟ್ಟು ಪ್ರಸಾದ ಅವರೆಲ್ಲ ಪ್ಲಾನ್ ಮಾಡಿ ಕೊಟ್ಟಿರ್ತಾರೆ ದೇವರು. ಅದೇ ಅಯ್ಯಮ್ಮ ದೇವಿಗರ ಬಂದು ನಾನು ಹೋಗ್ತಾ ಇದ್ದೀನಿ, ಅದಕ್ಕೆ ಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಡ್ರೆಸ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ವಾಚೆಲ್ಲ ಇಲ್ಲಿ ಇಡಬೇಕು. ಆ ಡ್ರೆಸ್ ಆಗಿಲ್ಲ ಅಂತ ಈ ಡ್ರೆಸ್ ಹಾಕೊಂಡೆ. ಸೆಕೆಂಡ್ ಟೈಮು ಡೆಲಿವರಿನ ಕಣ್ಣಾರ ನೋಡೋಕೆ ಹೋಗ್ತಾ ಇದ್ದೀನಿ. ಸೇಮ್ ಹಾಸ್ಪಿಟಲ್, ಆದರೆ ಡಾಕ್ಟ್ರು ಮಾತ್ರ ಚೇಂಜ್. ಮೋಸ್ಟ್ಲಿ ಇಷ್ಟು ಡೀಟೇಲಾಗಿ ಯಾರು ಡೆಲಿವರಿ ವಿಡಿಯೋ ಮಾಡಿರೋದು ಅಂದ್ಕೊಳ್ತೀನಿ. ಆ ಬೈದಲ್ಲೂ ಕೂಡ ನೀವು ತುಂಬ ಜನ ಕಮೆಂಟ್ ಹಾಕಿದ್ರು, ಮಿಸ್ ಮಾಡಿದ್ರೆ ನೋಡಿ ನಾನು ವಿಡಿಯೋ ಮಾಡಿ ಎಲ್ಲಾನು ಅಂತ ಅಂದ್ಬಿಟ್ಟು. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ದೇವರೇ, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಆರೋಗ್ಯವಾಗಿ ಸಾಕು. ಏನು ಮಾತಾಡ್ತೀವಿ? ಆಯ್ತು. ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಮೋಸ್ಟ್ಲಿ. ನಾನು ಸಣ್ಣ ಬಿಟ್ಟು ಹಾಕಿರ್ತೀನಿ ಇದೇ ಥರ ಹಾಕೊಂಡ್ಬಿಟ್ಟು ಏಪ್ರೋನು ಅದು ಇದೆಲ್ಲ ಹಾಕೊಂಡು. ಹೌದು, ನೋಡಿದ್ದೀನಿ. ಬಟ್ ಅದರಲ್ಲಿ ಆ್ಯಕ್ಚುಲಿ ಒಳಗಡೆ ಇರೋದೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗನಿಗೆ ಫ್ಯೂಚರಲ್ಲಿ ಯಾರಿಗೂ ಅಂಥ ಅವಕಾಶ ಇರೋದಿಲ್ಲ. ತಾನು ಹುಟ್ಟಿದ್ದು ಹುಟ್ಟಾಗ ಹೆಂಗಿದ್ದೆ, ಕಟ್ ಮಾಡಿದಾಗ ಅದು ಮೋಸ್ಟ್ಲಿ ನನ್ನ 2 ಮಕ್ಕಳಿಗೆ ಭಾಗ್ಯ ಸಿಗ್ತಾ ಇದೆ. ಥ್ಯಾಂಕ್ ಯು ಮದರ್. ವೆರಿ ನೈಸ್. ಕಂಗ್ರ್ಯಾಚುಲೇಷನ್ಸ್. ಹೆಲ್ದಿ ಆಗಿದ್ದಾರೆ, ಎಲ್ಲರೂ ಹೆಲ್ದಿ ಆಗಿದ್ದಾರೆ. ಎಲ್ಲ ಇಲ್ಲೇ ಬರ್ತಾರೆ, ಇಲ್ಲೇ ಕರೀರಿ. ಇಲ್ಲ ಕರೀಲ್ಲ, ನಾನು ಕರೀತೀನಿ.
ಬೇಬಿ ಗರ್ಲ್ ಬೇಬಿ ಗರ್ಲ್ ಆನಂದ ಬಾಷ್ಪ. ಅಂತಂದ್ರೆ ವಿಡಿಯೋ ರೆಕಾರ್ಡ್ ಆಗಿದ್ದಲ್ಲ ಡಾಕ್ಟರ್ ಫೋನಲ್ಲಿ ಇದು ಕಳಿಸ್ತಾರಂತೆ ಅವ್ರಿಗಲ್ಲ ಇವ್ರಿಗೆ Congrats. ಥ್ಯಾಂಕ್ಸ್ ಕೂಲ್ ಬ್ರದರ್. ಕೂಲ್ ಬ್ರದರ್. ಅಷ್ಟೇ ಖುಷಿ ಆಯ್ತಲ್ಲ ನನ್ಗೆ, ಅಷ್ಟೇ ಸಾಕು. ಈಗ ಇವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಮಾಡ್ಬೇಕು. ಹೆಂಗ್ ಓಡ್ ಬಂದ್ರು ಅಂದ್ರೆ ಅಪ್ಪಾ. ನೋಡಿದೆ ಇವತ್ತು ಆಗಿದ್ದಾಗಲಿ ಅಂತ ಮೋಸ್ಟ್ಲಿ ಗುಡ್ ಡಾಕ್ಟರ್ ಸೀರೀಸ್ ನೋಡಿ ಮೋಸ್ಟ್ಲಿ ಧೈರ್ಯ ಬಂದ್ಬಿಟ್ಟಿದೆ ನನಗೆ. ಸೀರೀಸ್ ಓಪನ್ ಹಿಂಗೆ ನೋಡಿದೆ, ಪೂರ್ತಿ ನೋಡಿದೆ ನಾನು. ಒಳಗೆ ಹೋಗಿಲ್ಲ. ಇಲ್ಲ, ಆಚೆ ನಿಂತ್ಕೊಂಡು ನೋಡಿದೆ ಕ್ಲಾಸಲ್ಲಿ. ನೈಸ್. ನನಗೇನು ಗೊತ್ತಾ, ಅದೊಂದು ಆಸೆ ಇತ್ತು ಲೈಫಲ್ಲಿ, ಒಂದು ಗಂಡಸಿಗೆ 3 ಹೆಣ್ಣು ಬೇಕು, ಒಂದು ತಾಯಿ, ಒಂದು ಹೆಂಡತಿ, ಒಂದು ಮಗಳು ಅಂತ. ಆ 3ನೇ ಭಾಗ್ಯ ಸಿಕ್ಬಿಡ್ತು ಸದ್ಯ. ಅದೆಲ್ಲರಿಗೂ ಸಿಕ್ಕಲ್ಲ ಹಿಂಗೆ. ನಿಜವಾಗ್ಲೂ ಹೇಳ್ತೀನಿ, ಈ ಫೀಲಿಂಗ್ ನನ್ನ ಲೈಫಲ್ಲಿ ಯಾವತ್ತೂ ಆಗಲಿಲ್ಲ, ಯಾವತ್ತೂ ಆಗಲಿಲ್ಲ ಈ ಒಂದು ಫೀಲಿಂಗ್. ಸಖತ್ ಫೀಲಿಂಗ್. ನಾನು ಹೋಗ್ಬಿಟ್ಟು ಎಲ್ಲ ಡಾಕ್ಟರ್ ಬಂದ ಕ್ಯಾನ್ಸರ್ ಬಿಡೋಣ ಫೀಲ್ ಆಗ್ತದೆ. ಬನ್ನಿ ಚೇಂಜ್ ಮಾಡ್ತೀರಾ ಬಾ ಹೊಟ್ಟೆನಾ? ಇಲ್ಲ ಈಗ ಬರ್ತಾರೆ ಪಾಪ ಮುಖದ. ಹೌದಾ, ಬರುತ್ತೆ. ಈಗೆಲ್ಲ ಕ್ಲೀನ್ ಅಪ್ ಮಾಡಿಬಿಟ್ಟು ಬರ್ತಾರೆ. ಇಸ್ ಕ್ಯೂಟ್ ಶೋ ಗೊತ್ತಾ, ಅದು ಸೊನ್ನೆ ಮಾಡಿಲ್ಲ ಸ್ಟಾರ್ಟಿಂಗಲ್ಲಿ ಅಂತ ಅಷ್ಟೇ. ಅಷ್ಟು ಮಾಡಿದ್ರೆ ಸಾಕು. ದ ಸೌಂಡ್ ಈಸ್ ಅ ಬಿಗ್ ಸೌಂಡ್. ಅದು ಕಿವಿಲೇ ಇರುತ್ತೆ. ಇದು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ಬಂದಿದ್ದಲ್ಲ ಕಣ ಮನೆಗೆ. ಯಪ್ಪ, ಬನ್ನಿ ಬನ್ನಿ ಬನ್ನಿ. ಅವಳು ಹೆಚ್ಚಾಗ ಅವಳಪ್ಪ.
ಅವ್ರು ಕೇಳ್ಕೊಡಿ ಅವ್ರಿಗೆ ಕೇಳ್ಕೊಡಿ. ಅಷ್ಟು ಡ್ರೆಸ್ಸನ್ನು ಹಾಕ್ಬಿಟ್ಟು ಯಾವುದೋ ಒಂದು ಜಾಸ್ತಿ ಎಲ್ಲರಿಗೂ ಕೊಡೋ ಥರ ಸಾಯಿಸ್ಬಿಟ್ಟಲ್ಲವಾ? ಆಯ್ತಲ್ಲಮ್ಮ ಎಲ್ಲರ ಪಾಪ ನನ್ನ ಕನಸು ಕಡೆ ದೇವತೆ ಇಲ್ದಾಯ್ತು, ದೇವತೆ ಬಂದಾಯ್ತು. ನೋಡು ಸಖತ್ತಾಗಿದ್ದಾಳೆ. ಹತ್ರ ಬರೋಣ. ನೋಡಿದೆ ಎಲ್ಲ ಈ ಸಲ ನಿಂಗೆ ಪೈನ್ ಆಯ್ತಲ್ಲ, ಅದಕ್ಕೆ ಫುಲ್ ಅನ್ಸ್ಟೇಷನ್ ಕೊಟ್ಬಿಟ್ರಲ್ಲ, ಜನರಲ್ ಅನ್ಸ್ಟೇಷನ್ ಕೊಟ್ಬಿಟ್ರು ಲೋಕಲ್ ಬಿಟ್ಟು. ಬಟ್ ಈ ಸಲ ನಿಂಗೆ ಗೊತ್ತಾಗಿರಲ್ಲ, ನಿನಗೆ ಗೊತ್ತಾಗಿದೆ. ನಾನೆಲ್ಲ ನೋಡಿದೆ, ಧೈರ್ಯವಾಗಿ ನೋಡಿದೆ, ಬೇರೆ ಈ ಸಲ ಬಂದು ನಿಮಗೆ ಆಚೆ ಇಟ್ಟರು. ಅದು ಆಚೆ ಇಡೋರಿಗೆ ಹೇಳಿಲ್ಲ ಏನು ಯಾವುದು ಅಂತ, ಇಟ್ಬಿಟ್ಟು ಆಮೇಲೆ ಅಂದರು. ಅಂತಿದ್ದಂಗೆ ಹೆಣ್ಪಾಪು ಅಂದರು. ಡ್ಯಾನ್ಸ್ ಏನು ಮಾತಾಡೋಕೆ ಗೊತ್ತಾಗ್ತಲ್ಲ ಬರೀ ಅವ್ರದ್ದು ಬೆಸ್ಟ್ ವಿಶಸ್ ನನಗೆ. ನಿಮ್ಮದೇ ಎಲ್ಲ ಬೆಸ್ಟ್ ವಿಶಸ್ ಅಂತ ಹೇಳ್ತಾ ಇದ್ದಾಳೆ, ಕೇಳಿಸಿಲ್ಲ ಅಂತಂದರೆ. ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡಿದ್ದೀರಾ, ಅದೆಲ್ಲ ವೀಡಿಯೋ ಕಳಿಸ್ತಾ ಇದ್ದೀರಲ್ಲ, ನಮ್ಮ ಹೆಸರು ಹೇಳ್ಕೊಂಡು ಇದನ್ನು ಪಡ್ಕೊಂಡಿದ್ದೀರಲ್ಲ, ಅದು ಅಷ್ಟು ಸಾಕು. ಯಾರಪ್ಪ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗಿ, ಚರ್ಚ್ಗೆಲ್ಲ ಹೋಗಿ ಪೂಜೆ ಮಾಡಿಸ್ತಾರೆ. We have made it. We made it. ಶಾರ್ಟ್ ಮೂಗು ಪಾಪ. ನಂತರ ಇದ್ದಾಳ ಇಲ್ಲ, ಈಗ ಇಲ್ಲಿ ಕರೆಕ್ಟ್ ಹೇಳೋಕ್ಕಾಗ್ತಿಲ್ಲ. ಎಲ್ಲ ಅಮ್ಮಕ್ಕ ಅಂತವ್ರೆ. ನೋಡಿ ಬರ್ತಾರ ಬರ ಇರ್ತಾರ ಅಪ್ಪು ಎತ್ಕೊಡ್ತೀನಿ. ಅಪ್ಪು ನೀನು ಎಕ್ಕಿಂಗ್ ಮಾಡ್ತಾ ಇದೀಯಾ? ಲಕ್ಷ್ಮಿ ಕೊಡ್ಬೇಕಲ್ಲ, ಮಗಳು ನೋಡ್ದ ನೀನು ಅನ್ಕೊಂಡಂಗೆ ನಿಮ್ಮ ಅಮ್ಮ ಥರ ಚೆನ್ನಾಗಿ
ಬಂದ್ರೆ ಅಳ್ತಾ ಇದ್ದ. ಇಲ್ಲ ಮಗಳನ್ನ ಎತ್ಕೊಂಡ್ಬಿಟ್ಟು ಐತೆ ಎಲ್ಲ ಐತೆ. ರೆಸ್ಟ್ ಮಾಡು. ಸಮಾಧಾನವಾಗಿರು. ನನ್ನ ಮಗುನೇ ಅಳಂಗೈತೆ. To rest for some time. ಎಲ್ಲ ದೇವರು ಕಾಪಾಡೋಣ. ಎಲ್ಲ ದೇವ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಮಾದೇಶ್ವರಿಗೆ, ಗುರುರಾಘವೇಂದ್ರನಿಗೆ, ತಂಗಿರನಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನಿನಗೂ ಥ್ಯಾಂಕ್ಸ್. ನೆಮ್ಮದಿಯಾಗಿ ನೆಮ್ಮದಿಯಾಗಿ ನಿಜವಾಗ್ಲೂ ಅಲ್ಲ, ಥ್ಯಾಂಕ್ಸ್. ನೀನೇ Excuse me. ನನ್ನ ದೇವರೆಲ್ಲ ಇಲ್ಲೇ ಇದ್ದಾರೆ. ಹಂಗೆ ಚುಚ್ಕೊಂಡು ಕುಯ್ಸ್ಕೊಂಡು ಇದು ಆಯ್ತು. ಆಯ್ತು ಮಾಡಿ. ಅವ್ರು ಬಂದು ಹೇಳಿದ್ರು, ಮಾತಾಡಿದ್ರು ಅವರು. ಪೂರ್ತಿ ಜನರಲ್ಲೇ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಮಹಾಲಕ್ಷ್ಮಿ ಕೊಟ್ಟರು. ಇನ್ನು ರಜಾ ಹೆಂಗೆ 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 ಹಿಂಗೆ ಸಾತನೆ. ಯಾರು ಎಲ್ಲೋದಾ? ನಿಜನಾ? ಹೌದಾ? ಹಂಗಂದ್ರೆ ನಾವೆಲ್ಲ ನೀಟಾಗಿ ಕ್ಲೀನ್ ಮಾಡಿರ್ತಿದ್ವು ನಾವು. ಅಲ್ಲಿ ಈಶಾ ಇದ್ದಾನಲ್ಲ, ಡೈರೆಕ್ಟಾಗಿ ಅದು ಕಷ್ಟ, ಅದು ಅವ್ನು ಎಲ್ಲ ಕಡೆ ಕೂತಿರ್ತಾನೆ. ಆದಷ್ಟು ಕ್ಲೀನ್ ಮಾಡಿದ್ದೀನಿ. ಇನ್ನು 12 ಗಂಟೆಗೆ ಕೊಡ್ತಾರಂತೆ. ಈಗ ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಇವಾಗೆಲ್ಲ ಎಲ್ಲ ಬರ್ತಾರೆ, ಮಾತಾಡಬೇಕಲ್ಲ. ಸೊ ಅದಕ್ಕೆ ರೆಸ್ಟ್ ಮಾಡಿ ಅಂತ ಡೆವಲಪ್ ಆಗ್ತದೆ. ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ. ಹಾಫ್ ಆನ್ ಅವರ್ ಅಷ್ಟೇ ಇಲ್ಲ, 1 ಅವರ್ ಕಣೋ. ಈ ಬೇಬಿನ ಚೆಕ್ ಮಾಡ್ತಿದ್ದಾರೆ, ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ. 12 ಆಯ್ತಲ್ಲ ಈಗ. ಇಲ್ಲಪ್ಪ, ಇವತ್ತು ಸಂಡೇ ಅಲ್ಲಪ್ಪ, ರಜಾ ತಗೊಂಡಿದ್ದಾರೆ. ಹೆಲೋ, ವೆಲ್ಕಮ್. ಚಳಿ ಆಗ್ತಿದೆ ಮೇಡಮ್. ಗೊತ್ತಾಗ್ತಾ ಇದೆಯಾ? ಹೋಗಿದ್ಯಾ? ಈಗ ಬಂದವನೇ. ಇಲ್ಲಿ ಯಾರು ಇದು? ಅಕ್ಕ. ಇಲ್ಲ ಅಕ್ಕ ಅಂತಾನೆ ಕರೀತಿದ್ದು. ಯಪ್ಪ, ಕ್ರಿಕೆಟ್ ಅಮ್ಮಮ್ಮ. ಎಲ್ಲ ಮುಗಿಸಿ ನಾವಿಲ್ಲಿ ಅದ್ಭುತವಾದ ತೃಪ್ತಿಕರವಾದ ಊಟವನ್ನು ಮಾಡುತ್ತಿದ್ದೇವೆ. ಈ ಒಂದು ಕ್ಲಾಸಿಕ್ ಹೆರಿಟೇಜ್ ಬಾಯ್ ಜೊತೆ. ಬಾಸ್ ನಾನು ಊಟ ಹೇಳಿದ್ದೀವಿ. ಅಜ್ಜೀಸ್ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ, ಅದಕ್ಕೆ. ಓಕೆ, ತಗೊಳ್ಳಿ. ಊಟ ರೆಡಿ ಇದೆ. ನಾನು ಮತ್ತು ಫ್ಯಾಮಿಲಿ ಎಲ್ಲ ಹೊರಡ್ತಾ ಇದ್ದಾರೆ. ಎಲ್ಲರೂ ಹೊರಟರು. ಅಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಇದ್ದಾರೆ. ನನಗೆ ಸಿಕ್ಕಾಪಟ್ಟೆ ಟೇಕು, ಜೊತೆಗೆ ಬೇಬಿಗೆ ಇನ್ಫೆಕ್ಷನ್ ಆಗಿಬಿಟ್ರೆ ಕಷ್ಟ ಅಂತ ಕಳಿಸಿದ್ರು. ನಾನು ಇಲ್ಲಿ ಬಂದು ರೆಸ್ಟ್ ಮಾಡಿದೆ. ಹೋಪ್ಸು ಇಡೀ ಆ ವಿಡಿಯೋನ ನೀವುಗಳು ಕೇಳಿದ ಹಾಗೆ, ಜೊತೆಗೆ ನನಗೊಂದೊಂದು ಡಾಕ್ಯುಮೆಂಟ್ರಿ ಅದು. ಆ ಟೈಮಲ್ಲಿ ಯಾವ ಥರ ಇತ್ತು, ಆ ಸಿಚುವೇಷನ್ ಹೇಗಿತ್ತು, ಎಲ್ಲರ ಮುಖಭಾವನೆಗಳು ಹೇಗಿತ್ತು ಅನ್ನೋದೆಲ್ಲ ಕ್ಯಾಪ್ಚರ್ ಮಾಡೋ ಒಂದು ಅವಕಾಶ, ಜೊತೆಗೆ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಅದೊಂದು ಮೆಮೊರಿ, ಅದು ಹುಟ್ಟಿದಾಗ ನಾವೆಲ್ಲ ಹೆಂಗಿದ್ವು ಅನ್ನೋದು. ಎಸ್, ಕಷ್ಟಪಟ್ಟು ಅದು ಆಗಿಲ್ಲಾದ್ರೂ ಅದೊಂದು ಬೇರೆ. ಈ ಒಂದು 6 ತಿಂಗಳಲ್ಲಿ 6-8 ತಿಂಗಳು ಬ್ಲಾಗ್ ಶುರು ಮಾಡಿ 9 ತಿಂಗಳಾಯ್ತಾ, ಅದು ರೂಢಿಯಾಗಿ ಸ್ವಲ್ಪ ಈಸಿ ಆಯಿತು. ಐ ಥಿಂಕ್ ನಾನು ವ್ಲಾಗ್ ಮಾಡೋಕ್ಕೆ ಆ ಟೈಮಲ್ಲಿ ಆ ಎಮೋಷನ್ ಜೊತೆಗೇ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ಅದೊಂದು ಹೆಲ್ಪ್ ಆಯಿತು, ಇಷ್ಟು ತಿಂಗಳುಗಳ ಪ್ರಾಕ್ಟೀಸ್. ಎನಿವೆ, ನನಗೆ ಈ ವ್ಲಾಗಿಂಗ್ದು ಮೋರ್ ಓವರ್ ನನಗೆ ನನ್ನ ಮೆಮೊರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.